ಧಾರ್ಮಿಕ ಆಚರಣೆ ವರ್ಸಸ್ ಸಂವಿಧಾನ, ಧಾರ್ಮಿಕ ನಂಬಿಕೆ ವರ್ಸಸ್ ಸರ್ಕಾರದ ನಿರ್ಧಾರ ಹಾಗಾಗೋಯ್ತು ದಸರಾ ವಿಚಾರದಲ್ಲಿ. ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿದ ವಿಚಾರಕ್ಕೆ ಪ್ರಶ್ನೆ ಮಾಡಿದಾಗ ಸರ್ಕಾರದ ಸಚಿವರೊಬ್ರು ಹೇಳ್ತಾರೆ ಸಂವಿಧಾನದಲ್ಲಿ ಎಲ್ಲಿದೆ ಕರಿಬಾರದು ಅಂತ. ಹಾಗಾದ್ರೆ ಧಾರ್ಮಿಕ ಶ್ರದ್ಧೆ, ಧಾರ್ಮಿಕ ಆಚರಣೆ, ನಂಬಿಕೆ ವರ್ಸಸ್ ಸಂವಿಧಾನ ಹಿಂಗ ಪರಿಸ್ಥಿತಿ ಈಗ ಅಂತ ನಾವಿದನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀವ ಅಂತ ನನಗನ್ಸುತ್ತೆ. ಮೊದಲಿಗೆ ಶ್ರೀಮತಿ ಬಾನು ಮುಷ್ತಾಕ್ ಅವ್ರ ಬಗ್ಗೆ ನಮಗೇನು ಗೊತ್ತಿದೆ ಅಂತ ನಾನು ಸಣ್ಣದಾಗಿ ಹೇಳ್ತೀನಿ. ಆಕೆ ಒಬ್ಬ ಲೇಖಕಿ ಮತ್ತು ಬಹಳ ಹೆಸರು ತಗೊಂಡಿರುವಂತಹ ಲೇಖಕಿ, ಕರ್ನಾಟಕವೇ ಹೆಮ್ಮೆ ಪಡುವಂತಹ ಲೇಖಕಿ. ಯಾಕೆ ಅಂದರೆ ಇತ್ತೀಚೆಗೆ ಅವರ ಒಂದು ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿ ಬಂದಾಗ ನಮ್ಮೆಲ್ರಿಗೂ ಹೆಮ್ಮೆ ಅನ್ನಿಸ್ತು. ನಾವೆಲ್ಲರೂ ಅವರನ್ನು ಶ್ಲಾಘಿಸಿ ಅವರ ಕೃತಿಯನ್ನು ನಾವೆಲ್ಲರೂ ಕೊಂಡಾಡಿದ್ದೇವೆ. ಈಕೆಯನ್ನು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಹ್ವಾನ ಮಾಡಿದೆ ಅಂತ ಗೊತ್ತಾಗದಾಗ ಮೊದಲಿಗೆ ಒಂದಷ್ಟು ಕನ್ಫ್ಯೂಷನ್ ಇತ್ತು ಅಷ್ಟೇ. ಅಂದರೆ ಇದು ಸರಿನೋ ಸರಿ ಅಲ್ವೋ ಅನ್ನೋಷ್ಟು ಕನ್ಫ್ಯೂಷನ್ ಇತ್ತು. ಆದರೆ ಯಾವಾಗ ಅದರಲ್ಲೂ ಆಕೆ ಒಬ್ಬ ಮಹಿಳೆ, ಮತ್ತು ನನಗೇನು ಯೋಚನೆ ಅಂದರೆ ಇವರೊಬ್ಬ ಮಹಿಳಾ ಪರ ಹಕ್ಕುಗಳಿಗಾಗಿ ಇವರು ಹೋರಾಟವನ್ನು ಮಾಡಿದ್ದಾರೆ. ತಮ್ಮ ಜನಾಂಗದೊಳಗಡೆ ಅನೇಕರನ್ನ ಎದುರು ಹಾಕ್ಕೊಂಡು ತಮ್ಮ ಜನಾಂಗದ ಮಹಿಳೆಯರ ಹಕ್ಕುಗಳಿಗಾಗಿ ಅವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಹಾಗಾಗಿ ಇವರನ್ನು ವಿರೋಧ ಮಾಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ನನ್ನನ್ನು ನಾನೇ ಕೇಳಿಕೊಂಡೆ. ಆದರೆ 2023ರಲ್ಲಿ ಅಂತ ಅಂದ್ಕೋತೀನಿ, ಅವರು ಒಂದು ಭಾಷಣ ಅದಾದ ಮೇಲೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡುತ್ತೆ. ಅದರಲ್ಲಿ ಅವರ ನಿಲುವು ಬಹಳ ಸ್ಪಷ್ಟವಾಗಿದೆ. ಅವರು ಏನಂತ ಹೇಳ್ತಾರೆ, ಅವರು ಈ ಹೊರಗಟ್ಟುವಿಕೆ ಅನ್ನೋ ಪದನ ಬಳಸ್ತಾರೆ. ಇಂಗ್ಲೀಷಲ್ಲಿ ಅದನ್ನು ಅದರಿಂಗ್ ಅಂತಾರೆ. ಯು ಆರ್ ಅದರಿಂಗ್ ಮೀ ಅಂತ. ಅಂದರೆ ನಮ್ಮವಳಲ್ಲ ನೀನು ಅಂತ ದೂರ ಇಡೋದನ್ನು ಅದರಿಂಗ್ ಅಂತಾರೆ. ಅದನ್ನು ಅವರು ಹೊರಗಟ್ಟುವಿಕೆ ಅಂತ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಕನ್ನಡದ ತಾಯಿ ಭುವನೇಶ್ವರಿ, ಆ ಭುವನೇಶ್ವರಿ ತಾಯಿಗೆ ಒಂದು ದೇವಿ ಸ್ವರೂಪವನ್ನು ಕೊಟ್ಟು ಅವಳನ್ನು ಸಿಂಹಾಸನ ರೂಢಳನ್ನಾಗಿಸಿ ಅವಳಿಗೆ ಅರ್ಶಿನ ಕುಂಕುಮವನ್ನು ಹಚ್ಚಿ ನಮ್ಮನ್ನು ಹೊರಗಟ್ತಾ ಇದ್ದೀರಾ ಅಂತ ಅವ್ರು ಮಾತಾಡ್ತಾರೆ. ಸರಿನಾ ನಾನು ಹೇಳಿದ್ದು? ಇದೇ ಪದಗಳನ್ನು ಅವ್ರು ಬಳಸಿದ್ದಾರೆ, ಹೀಗೆ ಮಾತನಾಡಿದ್ದಾರೆ. ಆವಾಗ ಎಲ್ಲೋ ಒಂದು ಕಡೆ ಓ ಇದಾ ಇವರ ನಿಲುವು ಅಂತ ನಮಗೆ ಅನ್ಸೋಕೆ ಶುರುವಾಯಿತು. ಇದು ಯಾಕೆ ಹೀಗೆ ಇವ್ರು ಅಂದರು ಅಂತ. ನಾನು ಈ ಸಂವಿಧಾನಕ್ಕೆ ಬರೋಕ್ಕೆ ಮುಂಚೆ ಸ್ವಲ್ಪ ಇತಿಹಾಸನೂ ನಾವು ಕೇಳ್ಕೊಂಬಿಡ್ಬೇಕಲ್ವ, ಅಥವಾ ಓದ್ಕೊಂಡ್ಬಿಡ್ಬೇಕಲ್ಲ. ಕನ್ನಡದ ತಾಯಿ ಭುವನೇಶ್ವರಿ ಅನ್ನುವ ಕಲ್ಪನೆ ಯಾರದ್ದು? ಇಲ್ಲಿ ಯಾರಿಗಾದ್ರೂ ಗೊತ್ತಾ? ಯಾರಾದರೂ ಕೇಳಿದ್ದೀರಾ, ಓದಿದ್ದೀರಾ? ಕನ್ನಡದ ತಾಯಿ ಭುವನೇಶ್ವರಿ ಅನ್ನುವ ಕಲ್ಪನೆ ಬಂದಿದ್ದು ಕದಂಬರ ಕಾಲದಲ್ಲಿ, 3ನೇ 4ನೇ ಶತಮಾನದಲ್ಲಿ. ಇವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಂವಿಧಾನ ಕೊಟ್ಟಿದೆ. ರಾಷ್ಟ್ರದಲ್ಲಿ ಕೆಲವು ಭಾಷೆಗಳಿಗೆ ಆ ಒಂದು ಅಗ್ರಗಣ್ಯ ಸ್ಥಾನ ಸಿಕ್ಕಿದೆ. ಅದರಲ್ಲಿ ಕನ್ನಡ ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನ. ಅದು ನಮಗೆ ಸಿಕ್ಕಿರೋದು ಆ ಕದಂಬರಿಂದ. ಯಾಕೆಂದರೆ ಅವರ ಹಲ್ಮಿಡಿ ಶಾಸನವೇ ನಮಗೆ ತೋರಿಸುತ್ತೆ ಕನ್ನಡ ಎಷ್ಟು ಪ್ರಾಚೀನವಾದ ಭಾಷೆ ಅಂತ. ಹಾಗಾಗಿ ಅದೇ ಕದಂಬರು ಕೊಟ್ಟಂತಹ ಪರಿಕಲ್ಪನೆ ಭುವನೇಶ್ವರಿಯದ್ದು. ಬನಹಟ್ಟಿಯಲ್ಲಿರೋ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಅಂದರೆ 1692ರಲ್ಲಿ ಬಸವೇಂದ್ರ ಅನ್ನುವ ಒಬ್ಬ ನಾಯಕರು ಆ ದೇವಾಲಯವನ್ನು ಕಟ್ತಾರೆ. ಅಂದರೆ ಭುವನೇಶ್ವರಿಗೆ ಸ್ವರೂಪವನ್ನು ಕೊಟ್ಟಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಯಾಕೆ? ಆದಿಲ್ ಶಾಹಿಗಳಿಂದ ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು, ಈ ದೇವಾಲಯದ ನಿರ್ಮಾಣ ಯಾಕಾಯಿತು ಅಂತ. ಅದಾದಮೇಲೆ ಅವ್ರು ಹೇಳಿದ್ದೇನು, ಮೊದಲು ಭುವನೇಶ್ವರಿ, ಆಮೇಲೆ ದೇವಿಯ ಸ್ಥಾನ ಅಂದರೆ ರೂಪ, 3ನೇದವ್ರು ಹೇಳಿದ್ದು ಅರ್ಶಿನ ಕುಂಕುಮ. ಅರ್ಶಿನ ಕುಂಕುಮ ಎಲ್ಲಿಂದ ಬಂತು ಅಂದರೆ ಈ ಅರ್ಶಿನ ಕುಂಕುಮದ ಬಾವುಟ ನಮ್ಮಲ್ಲಿ ಯಾರಾದರೂ ಹಾಕ್ಕೊಂಡಿದ್ದೀವೋ ನಂಗೆ ಗೊತ್ತಿಲ್ಲ, ಶಾಲು, ಅರ್ಶಿನ ಕುಂಕುಮದ ಬಾವುಟ. ಈ ಬಾವುಟನ ಕೊಟ್ಟಿದ್ದು ಮಾ ರಾಮಮೂರ್ತಿಗಳು 1962ರಲ್ಲಿ, ಇತ್ತೀಚೆಗೆ ಒಂದು 60 ವರ್ಷಗಳ ಹಿಂದೆ. ಆನಾಕ್ರು ಒಂದು ದೊಡ್ಡ ಚಳವಳಿಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮತ್ವ ಇರಬೇಕು ಅನ್ನೋ ಕಾರಣಕ್ಕೆ. ಆವಾಗ ಉದ್ಭವ ಆಗಿದ್ದು ಈ ಧ್ವಜ, ಅರ್ಶಿನ ಕುಂಕುಮದ ಧ್ವಜ. ಸೊ ಭುವನೇಶ್ವರಿ, ದೇವಿ ಸ್ವರೂಪ, ಅರ್ಶಿನ ಕುಂಕುಮ, ಇದು 3ರ ಬಗ್ಗೆ ಅವ್ರಿಗೆ ಆಕ್ಷೇಪ ಇರೋದಲ್ವಾ? ಹಾಗಿದ್ರೆ ಇದರಲ್ಲಿ ಯಾರ ಬಗ್ಗೆ ಅವ್ರಿಗೆ ಆಕ್ಷೇಪ ಇದೆ ಅನ್ನೋದನ್ನು ಅವ್ರು ಹೇಳಿ. ಯಾಕೆಂದರೆ
ಈ ಕನ್ನಡ ಧ್ವಜವನ್ನು ಒಪ್ಕೊಂಡಿರೋದು, ಸ್ವೀಕರಿಸಿರೋದು ಕರ್ನಾಟಕ ಸರ್ಕಾರ ಅಲ್ವಾ? ರಾಜ್ಯೋತ್ಸವದ ದಿವಸ ಭುವನೇಶ್ವರಿ ಫೋಟೋ ಇರುತ್ತೆ, ಅವಳ ಕೈಯಲ್ಲಿ ಧ್ವಜ ಇರುತ್ತೆ, ಅವಳು ದೇವಿ ಥರ ಕಿರೀಟ ಎಲ್ಲ ತೊಡಸಿರ್ತಾರೆ. ಯಾವುದ್ರ ಬಗ್ಗೆ ಅವ್ರಿಗೆ ಆಕ್ಷೇಪ ಇದೆ ಅನ್ನೋದನ್ನು ಅವರು ಹೇಳಿದ್ರೆ ಅದಾದ ಮೇಲೆ ನಾವು ನಮ್ಮ ವಿರೋಧ ಯಾಕೆ ಅಂತ ಹೇಳಬಹುದು. ಸರಿ, ಅಲ್ಲಿಗೆ ನೀವು ಮುಂದುವರ್ಸೋಕೆ ಮುಂಚೆ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಯಾವುದೇ ಸಮುದಾಯದವರು ಯಾವುದೇ ಧಾರ್ಮಿಕ ನಂಬಿಕೆಯನ್ನು ಅನುಸರಿಸುವವರಾದರೂ ಕೂಡ ಯಾವುದಾದ್ರೂ ಒಂದು ಭಾಷೆಯನ್ನು ಕಲೀಲಿಕ್ಕೆ ಅಥವಾ ಅದರಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಮತ್ತೊಂದು ಧರ್ಮದ ನಂಬಿಕೆಗಳು ಅಡ್ಡಿ ಆಗಬೇಕಾ? ಈಗ ಹಿಂದೂಗಳು ಕನ್ನಡವನ್ನು ಕನ್ನಡ ತಾಯಿ ಅಂತ ಕರೆದದ್ದು ಒಬ್ಬ ಮುಸಲ್ಮಾನರಿಗೆ ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗಬೇಕಾ ಅನ್ನೋದು. ನೋಡಿ, ಕನ್ನಡಕ್ಕೆ ಧರ್ಮಲೇಪನೆ ಮಾಡಿದ್ದು ಅವರೇ, ಶ್ರೀಮತಿ ಬಾನು ಮುಷ್ತಾಕ್ರೆ, ಬೇರೆ ಯಾರೂ ಅಲ್ಲ. ನನ್ನ ಲೆಕ್ಕದಲ್ಲಿ ಇದನ್ನು ಹೀಗೆ ನೋಡ್ಬೋದಾ ಅಂತ ನಮ್ಮಂಥ ಹಿಂದುತ್ವವಾದಿಗಳಿಗೆ ಗೊತ್ತಿರಲಿಲ್ಲ. ಕನ್ನಡಕ್ಕೊಂದು ಧರ್ಮ ಇದೆ, ಕನ್ನಡಕ್ಕೆ ಈ ಥರದ ಒಂದು ರಿಲಿಜಿಯಸ್ ಆಟ್ರಿಬ್ಯೂಟ್ಸ್ ಇದೆ ಅಂತ ನಮಗೆ ಅನಿಸಿರಲಿಲ್ಲ. ಅವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ಅವರೇ ಹೇಳಬೇಕು. ಕನ್ನಡ ಅನ್ನೋದು ಈ ನೆಲದ ಭಾಷೆ ರೀ. ಈ ನೆಲ, ಜಲ, ಭಾಷೆ ಇವೆಲ್ಲವೂ ಎಲ್ಲರ ಸಂಪತ್ತು. ಮತ್ತು ಇದಕ್ಕೆ ಒಂದು ಸಂಪ್ರದಾಯ ಮೂಡಿ ಬಂದಿದೆ ಅಂದರೆ 2000 ವರ್ಷಗಳಲ್ಲಿ ಆ ಭಾಷೆಯನ್ನು ಅದೆಲ್ಲದರ ಒಟ್ಟಿಗೆ ಒಪ್ಕೋಬೇಕು. ನೀವು ಹಿಂದೂ ಮುಸಲ್ಮಾನ ಅಂತ ಮಾತಾಡೋದಾಗಿದ್ದರೆ ಕದಂಬರು ಯಾವ ಕಾಲದವರು ಅಂತ ಹೇಳಿದೆ ನಾನು, ಸ್ಮಿತಾ? 3ನೇ 4ನೇ ಶತಮಾನ. ಅರಬ್ಬರು ಭಾರತಕ್ಕೆ ಬಂದಿದ್ದು ಯಾವಾಗ? 7ನೇ 8ನೇ ಶತಮಾನದಲ್ಲಿ ಅಲ್ವಾ? ಅದಾದಮೇಲೆ ಗೋರಿ ಗಜ್ನಿ ಅವರೆಲ್ಲ ಬರ್ತಾರೆ. ಅದಾದಮೇಲೆ ಬೇರೆ ಬೇರೆ ಈ ಸುಲ್ತಾನರೆಲ್ಲ ಬಂದು ಭಾರತವನ್ನು ಧ್ವಂಸ ಮಾಡಿ ಇಲ್ಲಿರೋ ಆಸ್ತಿಯನ್ನೆಲ್ಲ ಕೊಂಡೊಯ್ತಾರೆ, ಇಲ್ಲಿರೋ ದೇವಾಲಯಗಳನ್ನ ಕೆಡವುತ್ತಾರೆ, ಮತಾಂತರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಿದ್ದರೆ ಇದಕ್ಕೂ ಬಾನು ಮುಷ್ತಾಕ್ ತಾಯಿಯವರೇ ಉತ್ತರ ಹೇಳಬೇಕು. ಅವರ ಪೂರ್ವಜರು ಹಿಂದೂಗಳೋ ಜೈನರೋನೇ ಆಗಿರಬೇಕಲ್ವಾ? ಅದಾದಮೇಲೆ ತಾನೇ ಅರಬ್ಬರು ಬಂದಮೇಲೆ ತಾನೇ ಇಸ್ಲಾಮನ್ನು ಅವರು ಒಪ್ಕೊಂಡಿರೋದು. ಅದಕ್ಕೆ ಮುಂಚೆ ಭಾಷೆ ಯಾವುದಾಗಿತ್ತು ಅವ್ರದ್ದು? ಕನ್ನಡವೇ ಆಗಿದ್ದಿರಬೇಕಲ್ವಾ? ಹಾಗಿದ್ರೆ ಕನ್ನಡಕ್ಕೆ ಧರ್ಮ ಇದೆಯಾ ಹೇಳಿ? ಕನ್ನಡಕ್ಕೆ ಧರ್ಮ ಎಲ್ಲ ಇಲ್ಲ. ಕನ್ನಡ ಅನ್ನೋದು ಈ ನೆಲದ ಭಾಷೆ ಅಷ್ಟೇ. ಈ ನೆಲವನ್ನು ಒಪ್ಕೊಂಡವರು ಆ ಭಾಷೆಯನ್ನು ಒಪ್ಕೋಬೇಕಾಗತ್ತೆ. ಈಗ ಕಾವೇರಿಗೆ ಭಾಗಮಂಡಲದಲ್ಲಿ ದೇವಸ್ಥಾನ ಇದೆ, ಹೌದೋ ಅಲ್ವೋ? ಉದ್ಭವ ಆಗೋ ಜಾಗದಲ್ಲಿ ಅರ್ಚನೆ ಪೂಜೆ ಎಲ್ಲ ನಡೆಯುತ್ತಲ್ವ ಕಾವೇರಿಗೆ. ಹಾಗಿದ್ರೆ ಕಾವೇರಿ ಒಂದು ಧರ್ಮಕ್ಕೆ ಸೇರಿದವಳ ಅಲ್ವಲ್ಲ? ನಾವು ನೀರು ಕುಡಿಯೋಕ್ಕಾಗಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ. ಇದು ಈ ನೆಲದಲ್ಲಿ ಮೂಡಿ ಬಂದಿರೋ ಒಂದು, ಈ ನೆಲಕ್ಕೆ ಅಂತ ಒಂದು ಇತಿಹಾಸ ಇದೆ. ಅದೆಲ್ಲವನ್ನು ನಾವು ಸ್ವೀಕರಿಸ್ಕೊಂಡು ಅದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕೇ ವಿನಃ ಇದನ್ನು ಹೀಗೆ ಕಂಪಾರ್ಟ್ಮೆಂಟಲೈಸ್ ಮಾಡಿ ನೋಡ್ತಾ ಹೋದರೆ ಬಹಳ ಕಷ್ಟ ಆಗತ್ತಮ್ಮ. ಬಟ್ ಸ್ವರೂಪ, ಆಕೆಗೆ ಅರಿಶಿನ ಕುಂಕುಮ ಲೇಪನ ಮಾಡೋದು ಇದೆಲ್ಲವೂ ಕೂಡ ಹಿಂದೂ ಧಾರ್ಮಿಕ ಆಚರಣೆಯ ಭಾಗ. ಹೀಗೆ ಒಂದು ಭಾಷೆಗೂ ಕೂಡ ಧರ್ಮದ ಲೇಪನ ಮಾಡೋದ್ರಿಂದ ಅನ್ಯ ಧರ್ಮೀಯರಿಗೆ ಆ ಭಾಷೆ ನಮ್ಮದು, ನಮ್ಮ ಸ್ವಂತದ್ದು ಅನ್ನಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಆಗುವಂಥದ್ದು ಅದು ಅವರ ಅಭಿವ್ಯಕ್ತಿ. ಭಾಷೆ ಲೇಪನ ಮಾಡೋದು ಸರ್ಕಾರ. ನೀವು ಕರ್ನಾಟಕ ಸರ್ಕಾರದ ಜೊತೆ ಮಾತಾಡಿ ಅಲ್ಲ. ಧ್ವಜ ಕೈ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ತಾನೇ, ಭಾರತೀಯ ಜನತಾ ಪಕ್ಷ ಅಲ್ವಲ್ಲ? ಯಾರು ಕೊಟ್ಟಿದ್ದಾರೆ ಕರ್ನಾಟಕದ? ಅವ್ರಿಗೆ ಆಕ್ಷೇಪ ಮಾಡೋದಾಗಿದ್ದರೆ, ಅವ್ರು ವಿರೋಧ ಮಾಡೋದಾಗಿದ್ದರೆ ಬಾನು ಮುಷ್ತಾಕ್ ಅವರು ಕರ್ನಾಟಕ ಸರ್ಕಾರನ ಮುಂಚೆನೇ ಪ್ರಶ್ನೆ ಕೇಳ್ಬೋದಾಗಿತ್ತು. 2023ರಲ್ಲ BJP ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗಲ್ಲ, ಮುಂಚೆನೇ ಕೇಳಬೇಕಾಗಿತ್ತು ಅಲ್ವಾ? ಯಾಕೆ ನೀವು ಈ ಅರ್ಶಿನ ಕುಂಕುಮದ ಬಾವುಟ ಕೊಟ್ಟಿದ್ದೀರಾ? ಮಾ ರಾಮಮೂರ್ತಿಗಳೇ, ನಿಮ್ಮ ಅರ್ಶಿನ ಕುಂಕುಮದ ಬಾವುಟದ ಬಗ್ಗೆ ನನಗೆ ವಿರೋಧ ಇದೆ, ಆನಾಕರುಗಳೇ ನಿಮ್ಮ ಒಟ್ಟು ಹೋರಾಟದ ಬಗ್ಗೆ ನಮಗೆ ವಿರೋಧ ಇದೆ ಅಂತ ಹೇಳಬೇಕಾಗಿತ್ತಲ್ಲ ಅವರು. ಇದುವರೆಗೂ ಮಾತಾಡಿಲ್ವಲ್ಲ, ಯಾಕೆ ಮಾತಾಡಿಲ್ಲ? ಮತ್ತೆ ಈಗ ಇದೆಲ್ಲ ಮೀರಿ ಅವರು ನಾನು ಭಾಗನಾಯಿಸ್ಕೋತೀನಿ, ನನ್ನನ್ನು ಕರೆಸ್ಕೊಂಡಿರೋದು ಚಾಮುಂಡೇಶ್ವರಿ ತಾಯಿ ಅದೆಲ್ಲ ಹೇಳ್ತಾರೆ. ಯಾರೋ ಬಾಕಿ ಅವ್ರಿಗೆ ಬಾಗ್ನಾನು ಕೊಡ್ತಾರೆ, ಅವ್ರು ಬಾಗ್ನ ಸ್ವೀಕರಿಸ್ತಾರೆ, ಪೇಟ ಹಾಕೋತಾರೆ, ಕುಂಕುಮ ಹಚ್ಕೊಳ್ಳಲ್ಲ. ಯಾಕೆ? ಅವ್ರಿಗೆ ಆಸಕ್ತಿ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ನಾವು ಅದನ್ನು ಗೌರವಿಸ್ತೀವಿ, ಅವರು ನಮ್ಮ ಭಾವನೆಗಳನ್ನ ಗೌರವಿಸ್ಬೇಕಲ್ವಾ? ಇಷ್ಟೇ ನಮ್ಮ ಬೇಡಿಕೆ. ನಾವು ಆ ಧಾರ್ಮಿಕ ಭಾವನೆಗಳ ಗೌರವದ ಸಂಘರ್ಷದ ವಿಚಾರಕ್ಕೆ ಹೋಗೋಕೆ ಮುಂಚೆ ಬಾನು ಮುಷ್ತಾಕ್ ಅವರೇ ಈ ವಿಚಾರ ವಿವಾದ ಆದಾಗ ಹೇಳ್ತಾರೆ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ನಾನು, ಹೀಗಾಗಿ ಕನ್ನಡದ ಬಗ್ಗೆ ಹಾಗೆ ನನ್ನ ಕನ್ನಡದ ಪ್ರೀತಿ ಬಗ್ಗೆ ಯಾರಿಗೂ ಚರ್ಚೆ ಮಾಡಲಿಕ್ಕೆ, ತರ್ಕ ಮಾಡಲಿಕ್ಕೆ ಸಾಮರ್ಥ್ಯವೇ ಇಲ್ಲ ಅನ್ನೋ ಅರ್ಥದ ಮಾತುಗಳನ್ನ ಆಡ್ತಾರೆ. ಅವರೇ ತಾನೇ ಚರ್ಚೆ ಮಾಡೋ ಆಕ್ಷೇಪ ವ್ಯಕ್ತಪಡಿಸಿರೋದು ನಾವಲ್ವಲ್ಲ. ಒಬ್ಬ ಕನ್ನಡ ಲೇಖಕಿಯಾಗಿ ನನ್ನನ್ನು ಹೊರಗಟ್ತಾ ಇದ್ದೀರಾ ಅಂತ ಒಟ್ಟು ಕನ್ನಡ ಸಮುದಾಯನ ನೋಡಿ ಅವ್ರು ಹೇಳ್ತಾ ಇದ್ದಾರೆ. ಯಾರು ಈ ಫೀಲಿಂಗ್ ಬರೆಸ್ಕೋತಾ ಇರೋದು? ಅವರು, ನಾವಲ್ಲ. ನಮಗೇನು ಆಕ್ಷೇಪ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಬುಕ್ಕರ್ ಪ್ರಶಸ್ತಿ ಬಂದಿರೋದು ವಿತ್ ಡ್ಯೂ ರೆಸ್ಪೆಕ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗಲ್ವಾ?
ಒರಿಜಿನಲ್ ಕೃತಿ ಕನ್ನಡ, ಟ್ರಾನ್ಸ್ಲೇಷನ್ಗೆ ತಾನೇ ಬುಕರ್ ಪ್ರಶಸ್ತಿ ಬಂದಿದೆ. ಹ್ಮ್ ಸೊ ಎಲ್ಲಿ ಅವ್ರ ಆಕ್ಷೇಪ ಯಾರ ವಿರುದ್ಧ ಅನ್ನೋದಕ್ಕೆ ಅವ್ರಿಗೆ ಸ್ಪಷ್ಟನೆ ಇಲ್ಲ ಅಂತ ನನಗನ್ಸುತ್ತೆ. ಸುತ್ತಿ ಬಳಸಿ ಅವ್ರ ಭಾಷೆ ಬಗ್ಗೆ, ಅವ್ರು ಬರೀತಾ ಇರೋ ಭಾಷೆ ಬಗ್ಗೆ ಎಲ್ಲೋ ಈ ಥರದ ಹೆಸಿಟೇಷನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಒಂದು ಹಿಂಜರಿಕೆ ಅವರಲ್ಲೇ ಇದೆಯಲ್ಲ. ನಮ್ಮನ್ನು ಹೊರಗಟ್ಟಿದ್ದೀರಾ, ನಮ್ಮನ್ನೆಲ್ಲ ದೂರ ನಿಲ್ಲಿಸಿದ್ದೀರಾ ಅಂತ. ಯಾರು ದೂರ ನಿಲ್ಲಿಸಿದವರು? ನೀವು ಕನ್ನಡದಲ್ಲಿ ಬರಿಬೇಡಿ ಅಂತ ಯಾರಾದರೂ ಹೇಳಿದ್ರೆ ಅವಾಗ ಹೌದು. ನೀವು ಒಂದು ಕಲ್ಪನೆಯನ್ನು ವಿರೋಧನ ಮಾಡಿಕೊಂಡು ನಮ್ಮನ್ನು ಹೊರಗಟ್ತಾ ಇದ್ದೀರಾ ಅಂತ ಒಟ್ಟು ಅಳ್ಳೋದು ಅವ್ರದ್ದು, ನಮ್ದಲ್ಲ. ಬಟ್ ಆರೋಪ ಬರ್ತಿರೋದೇನು ಅಂದ್ರೆ ಬಿಜೆಪಿಯ ನಾಯಕರು ವಿರೋಧ ಮಾಡ್ತಾ ಇರೋದು ಬಾನು ಮುಷ್ತಾಕ್ ಅವರನ್ನ. ಆಕೆ ಒಬ್ಬ ಮಹಿಳೆ, ಆಕೆ ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಮಹಿಳೆ ಅನ್ನೋದಕ್ಕೆ ಈ ನೆಪ ಮಾತ್ರಕ್ಕೆ 2023ರ ಭಾಷಣವನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಇಲ್ಲ, ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ಆಕೆ ಮಹಿಳೆ ಅನ್ನೋ ಕಾರಣಕ್ಕೆ ಇದರಲ್ಲಿ ವಿರೋಧ ನಮಗೆ ಇದೆಯಾ ಇಲ್ವಾ ಅಂತ ಮೊದಲ ಹಿಂಜರಿಕೆ ನನಗಿತ್ತು. ಅದಾದ ಮೇಲೆ ಯಾವಾಗ ಇದರಲ್ಲಿ ನಾವು ಅವರನ್ನು ಪ್ರತ್ಯೇಕಿಸಿ ಇದನ್ನು ನೋಡೋಕ್ಕಾಗಲ್ಲ, ಸರ್ಕಾರದ ನಿರ್ಧಾರ ಅಂತ ನೋಡಬೇಕಾಗತ್ತೆ. ಅವರನ್ನು ಆಹ್ವಾನ ಮಾಡಿದ್ದು ಅವ್ರು ನಾನು ಬರ್ತೀನಿ ಅಂತ ಮನೆಯಿಂದ ಹೊರಟು ನಿಂತದ್ದಲ್ಲ ಅಲ್ವಾ, ಸರ್ಕಾರ ಅವ್ರನ್ನ ಆಹ್ವಾನ ಮಾಡಿದೆ. ಸರ್ಕಾರ ಯಾರ ಸರ್ಕಾರ? ಸರ್ಕಾರದ ಮುಖ್ಯಮಂತ್ರಿಗಳು ಯಾರು? ಅವ್ರಿಗೆ ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ಮತ್ತು ಅವರಿಗೆ ಅವಾಗ ಹಿಂದೂಗಳನ್ನ ಹೀಗೆ ಅವ್ರಿಗೆ ನೋಯಿಸೋದ್ರಲ್ಲಿ ಅವ್ರಿಗೊಂದು ಸಣ್ಣ ಅದರಲ್ಲಿ ರಾಜಕೀಯ ಲಾಭ ಅನ್ಕೋತಿರೋ, ಖುಷಿ ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಅವರು ಮಾಡಿರೋ ಕೆಲಸ ತಾನೇ ಇದು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪದೇ ಪದೇ ಹಿಂದೂಗಳ ಧಾರ್ಮಿಕ ಭಾವನೆ ಜೊತೆಯಲ್ಲಿ ಆಟ ಆಡ್ಲಿಕ್ಕೆ ಇಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಹೌದು, ಇಟ್ ಲುಕ್ಸ್ ಕ್ವೈಟ್ ಎವಿಡೆಂಟ್ ಟು ಮೀ. ಸರಿ.